ಧಾರವಾಡದಲ್ಲಿ ರೈತರ ಸಂಕಷ್ಟ ಕೇಳೋರೇ ಇಲ್ಲ. ಸೋಯಾಬೀನ್ ಖರೀದಿ ಕೇಂದ್ರ ಬಂದ್, ರೈತರಿಗೆ ಮಾಹಿತಿನೇ ಇಲ್ಲ. ಬೆಂಬಲ ಬೆಲೆ ಇಲ್ಲ, ರೈತರಿಗೆ ಭಾರಿ ನಷ್ಟ. ಇದು ಸೋಯಾಬೀನ್ ಕೇಂದ್ರ ಬಂದ್ ಯಾಕೆ ಸುದ್ದಿ. ಧಾರವಾಡದಲ್ಲಿ ರೈತರ ಸಂಕಷ್ಟ ಕೇಳೋರೇ ಇಲ್ಲ. ಕಾಟಾಚಾರಕ್ಕೆ ಹಾಗಾದ್ರೆ ಸೋಯಾಬೀನ್ ಖರೀದಿ ಕೇಂದ್ರವನ್ನ ಓಪನ್ ಮಾಡಿದ್ರಾ? ರೈತರಿಗೆ ಮಾಹಿತಿ ನೀಡದೆ ಖರೀದಿ ಕೇಂದ್ರವನ್ನ ಇದೀಗ ಬಂದ್ ಮಾಡಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರನೇ ಬೆಂಬಲ ಬೆಲೆ ಕೊಡೋದಕ್ಕೆ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಬೇಕು ಅಂತ ಹೇಳಿತ್ತು. ಅದರಂತೆ ಖರೀದಿ ಕೇಂದ್ರನೂ ಓಪನ್ ಆಗಿತ್ತು ಧಾರವಾಡದಲ್ಲಿ. ಒಂದಿಷ್ಟು ರೈತರು ಈಗ ಸೋಯಾಬೀನ್ ಖರೀದಿ ಕೇಂದ್ರ ಕೊಡಬೇಕು ಅಂತ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಹಂತದಲ್ಲಿ, ಈ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಇನ್ಫಾರ್ಮೇಶನ್ ಕೊಡದೆ ಈ ಖರೀದಿ ಕೇಂದ್ರಗಳನ್ನ ಬಂದ್ ಮಾಡಲಾಗಿದೆ. ಖರೀದಿ ಕೇಂದ್ರ ಬಂದ್ ಆಗಿರೋದ್ರಿಂದ ರೈತರಿಗೆ ಸಂಕಷ್ಟ ಆಗ್ತಿದೆ. ಮಾರಾಟ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಸೋಯಾಬೀನ್ ಅನ್ನ. ಆದ್ರೆ ಓಪನ್ ಆಗಿದ್ದ ಸೋಯಾಬೀನ್ ಕೇಂದ್ರ ಈಗ ಖರೀದಿ ಕೇಂದ್ರ ಏಕಾಏಕಿ ಬಂದ್ ಮಾಡಿಬಿಟ್ಟಿದ್ದಾರೆ. ಬೆಂಬಲ ಬೆಲೆಯಡಿ ಖರೀದಿಯನ್ನ ಕೇಂದ್ರನೇ ಮಾಡ್ತಾ ಇತ್ತು. ಈಗ ಕ್ವಿಂಟಲ್ ಸೋಯಾಬೀನ್ಗೆ 4,892 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು ಕೇಂದ್ರ ಸರ್ಕಾರ. ಜಿಲ್ಲೆಯಲ್ಲಿ ಸುಮಾರು 40,000 ಹೆಕ್ಟೇರ್ನಲ್ಲಿ ಬಿತ್ತನೆ ಮಾಡಿದ್ದಾರೆ. ನೋಂದಣಿ ಮಾಡಿದಂತ 40% ಮಾತ್ರ ಖರೀದಿ ಆಗ್ತಾ ಇದೆ. ಉಳಿದಂತ 60% ಬೆಲೆ ಖರೀದಿಯನ್ನ ಈ ಕೇಂದ್ರದಲ್ಲಿ ಇನ್ನೂ ಮಾಡಿಲ್ಲ. ಆ ಸಿದ್ಧತೆಯಲ್ಲಿ ರೈತರು ಇರುವಾಗಲೇ ಈಗ ಸೋಯಾಬೀನ್ ಖರೀದಿ ಕೇಂದ್ರವನ್ನೇ ಕ್ಲೋಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ರೈತರಿಗೆ ಯಾವುದೇ ಮಾಹಿತಿಯನ್ನ ಈ ಮುಂಚಿತವಾಗಿ ಕೊಟ್ಟೇ ಇಲ್ವಂತೆ. ಇದರಿಂದ ರೈತರು ಸಹಜವಾಗಿ ಕಂಗಾಲಾಗಿದ್ದಾರೆ. ನಾವೀಗ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮಾರಾಟಕ್ಕೆ ಸಿದ್ಧತೆ ಮಾಡ್ಕೊಂಡು ಕೂತಾಗ ಇಲ್ಲಿ ಖರೀದಿ ಕೇಂದ್ರನೇ ಬಂದ್ ಆಗಿರೋದ್ರಿಂದ ಮೋರೋವರ್ ಈಗ ರೈತರಿಗೆ ಏನು ಮಾಹಿತಿನೇ ಕೊಟ್ಟಿಲ್ಲ ಇದ್ರ ಬಗ್ಗೆ. ಹಾಗಾಗಿ ಸೋಯಾಬೀನ್ ಖರೀದಿ ಕೇಂದ್ರ ಮತ್ತೆ ಓಪನ್ ಆಗುತ್ತಾ ಇಲ್ವಾ, ಈ ಗೊಂದಲದಲ್ಲಿ, ಸಂಕಷ್ಟದಲ್ಲಿ ರೈತರಿದ್ದಾರೆ. ನಾವು ಸೋಯಾಬೀನ್ ಅದು ಮಾಡಿಸೇವ್ರಿ ಖರೀದಿ ಕೇಂದ್ರಕ್ಕೆ ಹೋಗಿ ಅವ್ರೇನು ಯಾವ ಇಂಥ ಆಫೀಸಿಗೆ ಬಂದು ನೀವು FID ಮಾಡಿಸ್ರಿ ಅಂದಿದ್ರಲ್ಲ, ಅಲ್ಲಿ ಹೋಗಿ FID ಮಾಡಿಸೇವಿ. FID ಮಾಡಿಸಿ ನಾವು ರಾಶಿ ಮಾಡೋದು ಸ್ವಲ್ಪ ಅಸ್ತವ್ಯಸ್ತ ಆಗ್ಯಾವ. ಅಸ್ತವ್ಯಸ್ತ ಆಗಿದ್ದಕ್ಕೆ ನಾವು ಖರೀದಿ ಕೇಂದ್ರಕ್ಕೆ ನಮ್ಮ ರೈತರು ಸೋಯಾಬೀನ್ ತೊಗೊಂಡು ಹೋಗಕತ್ರ. ಇಲ್ಲ, ನಾವು ಈಗಾಗಲೇ ಖರೀದಿ ಕೇಂದ್ರ ಬಂದ್ ಮಾಡೇವಿ, ನೀವು ಹೊಳ್ಳಿ ಮನೆಗೆ ಒಯ್ಯಿರಿ ಅಂಥೇಳಿ ಮನೆಗೆ ಕಳ್ಸಾಕತ್ತಾರ ಕಾಳ. ಅದನ್ನು ಕಂಟಿನ್ಯೂ ಇರ್ಬೇಕು ರೀ. ಅದು ಕಂಟಿನ್ಯೂ ಒಂದು 6 ತಿಂಗಳರ ಇದ್ರೆ ರೈತರೆಲ್ಲರೂ ರಾಶಿ ಮಾಡಿ ಅನಾನುಕೂಲ ಪ್ರಕಾರ ಇರ್ತೈತೆ ಅವ್ರಿಗೆ. ಅದನ್ನು ಅನುಕೂಲ ಪ್ರಕಾರ ರಾಶಿ ಮಾಡ್ಕೊಂಡು ಕರಲೇ ಹೋಗಿ ಖರೀದಿ ಕೇಂದ್ರಕ್ಕೆ ಕಳಿಸ್ತಾರೆ. ಈಗ ಅದನ್ನು ಖರೀದಿ ಕೇಂದ್ರ ಓಪನ್ ಮಾಡ್ಬೇಕು. FID ಆಗಿದ್ದು ಇಷ್ಟು ತೊಗೋಬೇಕು. ಇನ್ನೂ ಉಳಿದ ರೈತರು FID ಮಾಡೋಕೆ ಅನುಕೂಲತೆ ಕೊಡ್ಬೇಕು. ಕೇಂದ್ರವನ್ನು ತೆಗೆದ್ರೆ ಆದರೆ ನಾವು ರೈತರ ನೋಂದಣಿ ಮಾಡಿಸಿದ್ವಿ. ನೋಂದಣಿ ಮಾಡಿಸಿಂದ ಅದಕ್ಕೆ ಟೈಮನ್ನು ಕೊಡಲಿಲ್ಲ. 15 ದಿನ ಟೈಮಿಂಗ್ ಕೊಟ್ಟರೆ ಮುಂದೆ ನಾವು ತರಗೊಡ್ದು ಅಂದ್ರೆ ಅದನ್ನೆಲ್ಲ ಬಂದ್ ಮಾಡಿದ್ರು. ಆದರೆ ಈಗ ನಾವು ರೈತರು 100 ಕ್ವಿಂಟಲ್ ಗಟ್ಟಲೆ ಸೋಯಾಬೀನ್ ಒಕ್ಕವ್ರೆ. ಮತ್ತೀಗ ಅವರ ಖರೀದಿ ಕೇಂದ್ರ ಅದನ್ನು ಮಾರ್ಕೆಟ್ನಾಗ ಮಾರಕ್ಕೆ ಹೋದ್ರು ಕಡಿಮೆ ಬೆಲೆ ಒಳಗೆ ಐತಿ. ಸರ್ಕಾರ ಏನೋ ಮಾಡಿ ಇದೊಂದು ನಿಗದಿ ಮಾಡಿದ ಇದು ಕಡಿಮೆನೇ ಐತೆ. ಯಾಕಾದ್ರೆ ಆಗಲಿ ಒಂದು ಸ್ವಲ್ಪ ರೈತರಿಗೆ ಅದ್ರಾಗ ಅನುಕೂಲಕತೆ ಅನ್ನೋದಕ್ಕೆ ಅದನ್ನು ಮಾಡಕ್ಕೆ ಹೋದ್ರೆ ಅದನ್ನು ಈಗ ಬಂದ್ ಮಾಡಿದ್ದಾರೆ. ಈಗ ಹೆಚ್ಚಿನ ಸಂಖ್ಯೆ ಒಳಗೆ ಇನ್ನೂ ರೈತರು ಕೊಡೋರಿದ್ದಾರೆ. ಆದರೂ ಅವರು ಅದನ್ನು ಸರಿಯಾಗಿ ತೊಗೊಂಡು ಅದನ್ನು ಚಾಲೂ ಮಾಡಬೇಕು ಅಂತ ಮನವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ನ್ಯೂಸ್ 18ನಲ್ಲಿ ನಾವು ಇವತ್ತು ಬೆಳಗ್ಗೆಯಲ್ಲೂ ಕೂಡ ನಿರಂತರವಾಗಿ ಧಾರವಾಡದ ಸೋಯಾಬೀನ್ ಖರೀದಿ ಕೇಂದ್ರ ಮುಚ್ಚಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಏನಾದರೂ ಅಧಿಕಾರಿಗಳಿಂದ ಸ್ಪಂದನೆ ವ್ಯಕ್ತವಾಗ್ತಿದೆಯಾ? ಈಗ ರೈತರಿಗೆ ಗೊತ್ತಿಲ್ಲದೆ ಈ ತರ ಖರೀದಿ ಕೇಂದ್ರ ಬಂದ್ ಮಾಡಿದ್ದಾರೆ. ರೈತರ ಆಗ್ರಹಗಳು ಏನೇನು ಈ ಸಂದರ್ಭದಲ್ಲಿ? ಹೌದು ಶರ್ಮಿತಾ, ರೈತರ ಸಂಕಷ್ಟಕ್ಕೆ ಈಗ ಎದುರಾಗಿದೆ ಅಂತ ಹೇಳ್ಬೋದು. ದಾವಣ ಜಿಲ್ಲೆಯಲ್ಲಿರುವಂತಹ ಸೋಯಾಬೀನ್ ಬೆಳೆದಂತಹ ರೈತರು ಕೂಡ ಈಗಾಗಲೇ ಏಕಾಏಕಿ ಖರೀದಿ ಕೇಂದ್ರ ಬಂದಾಗಿರೋದ್ರಿಂದ ಸಂಕಷ್ಟಕ್ಕೆ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ದಾವಣ ಜಿಲ್ಲೆಯಲ್ಲಿ 40,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ಸೋಯಾಬೀನ್ ಬೆಳೆಯನ್ನ ಬಿತ್ತನೆ ಮಾಡಿತ್ತು. ಇದರಿಂದ ರೈತರು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಖರೀದಿ ಕೇಂದ್ರವನ್ನ ಆರಂಭ ಮಾಡಿತ್ತು. ಆದ್ರೆ ರೈತರು ಕೂಡ ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡೋಕೆ ಅಂತ 100 ರೈತರು ಕೂಡ ನೋಂದಣಿಯನ್ನ ಮಾಡಿದ್ರು. ಆದ್ರೆ ನೋಂದಣಿ ಮಾಡಿದಂತ ರೈತರಿಗೆ ಸಂಪೂರ್ಣವಾದ ಮಾಹಿತಿ ನೀಡದೆ ಏಕಾಏಕಿಯಾಗಿ ಸೋಯಾಬೀನ್ ಖರೀದಿ ಕೇಂದ್ರವನ್ನ ಬಂದ್ ಮಾಡಿದ್ರೆ. ಈ ಹಿನ್ನೆಲೆಯಲ್ಲಿ ಕೂಡ 100 ರೈತರು ತಮ್ಮ ಬೆಳೆದಂತ ಬೆಳೆ ಕಟಾವು ಮಾಡಿ ರಾಶಿ ಮಾಡಿ ಇನ್ನೇನು ಮಾರಾಟ ಮಾಡೋಕೆ ಖರೀದಿ ಕೇಂದ್ರಕ್ಕೆ ತರುವಂತ ಸಂದರ್ಭದಲ್ಲಿ ಖರೀದಿ ಕೇಂದ್ರವನ್ನ ಬಂದ್ ಆಗಿರೋದ್ರಿಂದ ಬಿಗ್ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ರೈತರಿಗೆ ಸಂಪೂರ್ಣವಾಗಿ ಮಾಹಿತಿ ನೀಡದೆ, ಯಾಕಂತಂದ್ರೆ ಖರೀದಿ ಕೇಂದ್ರ ತೆರೆದಂತ ಸಂದರ್ಭದಲ್ಲಿ ನೋಂದಣಿ ಮಾಡಿದಂತ ಪ್ರತಿಯೊಬ್ಬ ರೈತರ ಏನು ಸೋಯಾಬೀನ್ ಖರೀದಿ ಮಾಡಬೇಕೆಂಬ ಕಾನೂನು ಇದೆ. ಆದ್ರೆ ಯಾವುದೇ ರೈತರಿಗೆ ಮಾಹಿತಿಯನ್ನ ನೀಡದೆ ಏಕಾಏಕಿ ಏನಂತಂದ್ರೆ 40% ಮಾತ್ರ ನೋಂದಣಿಯಾದಂತಹ ರೈತರಿಗೆ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡಿದ್ದಾರೆ. ಇನ್ನು
ಶೇಕಡ 60ರಷ್ಟು ರೈತರು ಏನು ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಸೋಯಾಬೀನ್ ಬೆಳೆ ಇನ್ನೂ ಸಂಪೂರ್ಣವಾಗಿ ರೈತರು ರಾಶಿ ಮಾಡಿ ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಏನಂತಂದ್ರೆ ಮರು ಓಪನ್ ಮಾಡಬೇಕು ಸೋಯಾಬೀನ್ ಖರೀದಿ ಕೇಂದ್ರವನ್ನ. ಯಾಕಂತಂದ್ರೆ ಈ ಸಂಕಷ್ಟದಿಂದ ರೈತರಿಗೆ ಸರ್ಕಾರ ಕೂಡ ಏನಂತಂದ್ರೆ ಸೂಕ್ತ ಏನು ಬೆಂಬಲ ಬೆಲೆ ನೀಡಿ ಈ ಖರೀದಿ ಕೇಂದ್ರವನ್ನ ಆರಂಭ ಮಾಡಿರ್ತಾರೆ. ಆದ್ರೆ ಏಕಾಏಕಿ ಮಾಹಿತಿ ನೀಡದೆ ಬಂದ್ ಆಗಿರೋದ್ರಿಂದ ರೈತರು ಕೂಡ ಒಂದು ಸಮಸ್ಯೆಯನ್ನ ಎದುರಿಸುವಂತಹ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯ ಸೋಯಾಬೀನ್ ಬೆಳೆದಂತ ರೈತರಾಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಇನ್ಫಾರ್ಮೇಶನ್ಗೆ.